ಮಾತುಕತೆಯನ್ನು ಆಧರಿಸಿ ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಇನ್ನು ಸರಣಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಏನು ಕೊಲಂಬೋದಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗಿ ಇನ್ನು 90ಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೀಗ ಶ್ರೀಲಂಕಾದಲ್ಲಿ ಮಧ್ಯರಾತ್ರಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಲಾಗಿದೆ. ಇವತ್ತು ಮಧ್ಯರಾತ್ರಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಶ್ರೀಲಂಕಾದ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಕರ್ಫ್ಯೂವನ್ನು ಹೇರಲಾಗಿತ್ತು. ವ್ಯಾಪಕವಾಗಿ ತನಿಖೆ ನಡೆಸಲಾಗ್ತಾ ಇತ್ತು. ಶ್ರೀಲಂಕಾದಾದ್ಯಂತ ಮಿಲಿಟರಿ ಮತ್ತು ಅಲ್ಲಿನ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಇದೀಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ಮಾಡಲಾಗಿದೆ. ಇವತ್ತು ರಾತ್ರಿಯಿಂದ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಶ್ರೀಲಂಕಾದಲ್ಲಿ ಈ ಬ್ಲಾಸ್ಟ್ ನಡೆದ ನಂತರ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರೇ ಅಪರಾಧಿಗಳಿದ್ರೂ ಈ ಪ್ರಕರಣದಲ್ಲಿ ಕೂಡಲೇ ಅವರನ್ನು ಪತ್ತೆ ಹಚ್ಚಿ ಶಿಕ್ಷೆ ಒದಗಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ. ಇಡೀ ದೇಶ ಕೊತ ಅಂತ ಕುದೀತಾ ಇದೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳನ್ನು ಶ್ರೀಲಂಕಾದಲ್ಲಿ ಬ್ಲಾಕ್ ಮಾಡಲಾಗಿದೆ, ಕರ್ಫ್ಯೂವನ್ನು ಹೇರಲಾಗಿದೆ. ಎಲ್ಲವೂ ಕೂಡ ಆಲ್ರೆಡಿ ಒಂದು ರೀತಿಯಲ್ಲಿ ನಿರ್ಬಂಧಗಳನ್ನು ಆಲ್ರೆಡಿ ವಿಧಿಸಲಾಗಿತ್ತು. ಮನೆಯಿಂದ ಹೊರಬರದಂತೆ ಕೂಡ ನಾಗರಿಕರಿಗೆ ಶ್ರೀಲಂಕಾ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಈ ನಡುವೆ ಈಗ ಅಧಿಕೃತವಾಗಿ ಇವತ್ತು ರಾತ್ರಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶ್ರೀಲಂಕಾದಲ್ಲಿ ಈ ಸೀರಿಯಲ್ ಬ್ಲಾಸ್ಟ್ನ ಬಳಿಕ ಅತ್ಯಂತ ಆತಂಕದ ವಾತಾವರಣ ಇದೆ. ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಶ್ರೀಲಂಕಾದಲ್ಲಿ ಈಗ ಘೋಷಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡುತ್ತಾರೆ. ಚಂದ್ರಮೋಹನ್, ಶ್ರೀಲಂಕಾದಲ್ಲಿ ಆಲ್ರೆಡಿ ಹಲವು ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಮನೆಯಿಂದ ಹೊರಬರಬೇಡಿ ಅಂತ ಜನರಿಗೆ ಹೇಳಿದ್ರು. ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ರು. ಕರ್ಫ್ಯೂ ಹೇರಲಾಗಿತ್ತು ಹಲವಾರು ಕಡೆ. ಈಗ ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಚಂದ್ರಮೋಹನ್, ಹೌದು ಅಮರ್ ಪ್ರಸಾದ್, ಶ್ರೀಲಂಕಾದಲ್ಲಿ ನಿನ್ನೆ ಸರಣಿ ಬಾಂಬ್ ಸ್ಫೋಟ ನಡೆದ ಬಳಿಕ ಇವತ್ತು ರಾತ್ರಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಸರ್ಕಾರದ ವಿರುದ್ಧ ಮತ್ತು ದೇಶದ ವಿರುದ್ಧ ಚಟುವಟಿಕೆಗಳನ್ನ ನಡೆಸುವವರ ವಿರುದ್ಧ ತೀವ್ರವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ. ಜೊತೆಗೆ ಭಯೋತ್ಪಾದನೆ ವಿರುದ್ಧ ಸಮರವನ್ನು ಕೂಡ ಘೋಷಣೆಯನ್ನ ಮಾಡಿ ಈಗ ನಿನ್ನೆ ಸರಣಿ ಬಾಂಬ್ ಸ್ಫೋಟ ನಡೆಸಿದಂತಹ ಆರೋಪಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಈಗ ಶ್ರೀಲಂಕಾ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಈಗಾಗಲೇ 13 ಮಂದಿ ಶಂಕಿತರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆದ್ರೆ ಈ 13 ಮಂದಿಯೇ ನೇರವಾಗಿ ಈ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಸಿಕ್ಕಿಲ್ಲ. ಈಗ ಮುಖ್ಯವಾಗಿ ಈ ಇಸ್ಲಾಮಿಕ್ ಸ್ಟೇಟ್ ನ ಬಗ್ಗೆ ಸಿಂಪಥೈಸರ್ ಆಗಿದ್ದಂತಹ ನ್ಯಾಷನಲ್ ಜಮಾತೆ ಅನ್ನೋ ಒಂದು ಸಂಘಟನೆ ಒಂದು ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ 1 ವರ್ಷದಿಂದಲೂ ಕೂಡ ಈ ಒಂದು ನ್ಯಾಷನಲ್ ಜಮಾತೆ ಅನ್ನೋ ಒಂದು ಸಂಘಟನೆ ಶ್ರೀಲಂಕಾದಲ್ಲಿ ಸಕ್ರಿಯವಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಶ್ರೀಲಂಕಾ ಪೊಲೀಸರಿಗೆ ಸಿಕ್ಕಿತ್ತು. 10 ದಿನಗಳ ಹಿಂದೆ ಕೂಡ ಇದ್ರ ಬಗ್ಗೆ ಶ್ರೀಲಂಕಾ ಪೊಲೀಸ್ ಮುಖ್ಯಸ್ಥರು ಇದ್ರ ಬಗ್ಗೆ ಅಲರ್ಟ್ ಅನ್ನು ಕೂಡ ಕೊಟ್ಟಿದ್ರು. ಅಲರ್ಟ್ ಕೊಟ್ಟರು ಕೂಡ ಶ್ರೀಲಂಕಾದಲ್ಲಿನ ಭದ್ರತಾ ಸಂಸ್ಥೆಗಳು ಎಚ್ಚೆತ್ತುಕೊಂಡಿರಲಿಲ್ಲ ಮತ್ತು ಈ ಒಂದು ಸಂಭವನೀಯ ಬಾಂಬ್ ಸ್ಫೋಟವನ್ನ ತಡೆಗಟ್ಟತಕ್ಕಂತಹ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಇದ್ರ ಪರಿಣಾಮವಾಗಿ ಈಗ ಸರಣಿ ಬಾಂಬ್ ಸ್ಫೋಟ ನಡೆದಿದೆ. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಿ ಕೆಲವೊಂದು ಸರ್ಕಾರದ ಚಟುವಟಿಕೆಗಳ ಮೂಲಕ ಕೂಡ ನಿಯಂತ್ರಣವನ್ನ ವಿಧಿಸಲಾಗ್ತಾ ಇದೆ. ಜೊತೆಗೆ ಒಂದು ಸರ್ಕಾರದ ವಿರುದ್ಧ ಮತ್ತು ದೇಶದ ವಿರುದ್ಧ ಚಟುವಟಿಕೆಗಳನ್ನ ನಡೆಸುವಂತರ ವಿರುದ್ಧ ಈಗ ಉಗ್ರ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಶ್ರೀಲಂಕಾ ಸರ್ಕಾರ ಈ ಮೂಲಕವಾಗಿ ಮುಂದಾಗಿದೆ. ಈಗಾಗಲೇ 13 ಮಂದಿಯನ್ನ ವಶಕ್ಕೆ ಪಡ್ಕೊಂಡು ತೀವ್ರವಾಗಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ನಿನ್ನೆ ಒಂದು ಮನೆಯಲ್ಲಿ ಈ ಒಂದು ಬಾಂಬ್ ಸ್ಫೋಟಕ್ಕೆ ನೆರವು ನೀಡಿದಂತವರು ಅಡಿಗೆ ಕುಳಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆ ಮನೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಆ ಮನೆಯಲ್ಲಿನೂ ಕೂಡ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟದಲ್ಲಿ 3 ಮಂದಿ ಪೊಲೀಸರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈಗ ಶ್ರೀಲಂಕಾದಲ್ಲಿ ಈ ಒಂದು ಸರಣಿ ಬಾಂಬ್ ಸ್ಫೋಟ ನಡೆಸಿದಂತಹ ಸಂಘಟನೆ ಯಾವುದು, ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಶಿಕ್ಷಿಸುವಂತ ನಿಟ್ಟಿನಲ್ಲಿ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಚಂದ್ರಮೋಹನ್. ಇದು ಶ್ರೀಲಂಕಾದಲ್ಲಿ ಸದ್ಯದ ಪರಿಸ್ಥಿತಿ. ಅತ್ಯಂತ ಸೂಕ್ಷ್ಮ, ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ಈಗ ಇರುವಂಥದ್ದು.
ಈ ನಡುವೆ ಶ್ರೀಲಂಕಾಗೆ ಹೋಗಿದ್ದಂತಹ ಭಾರತೀಯರುಗಳು ಈಗ ವಾಪಸ್ ಆಗ್ತಾ ಇದ್ದಾರೆ ದೇಶಕ್ಕೆ. ಮೃತಪಟ್ಟಿರುವ ರಂಗಪ್ಪ ಅವರನ್ನು ಕೂಡ ನಾವು ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ರಂಗಪ್ಪ ಮೃತದೇಹವನ್ನು ಗಮನಿಸಬಹುದಾಗಿದೆ. ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ರಂಗಪ್ಪ ಅವರ ಪುತ್ರ ನಾವು ಗಮನಿಸ್ತಾ ಇದ್ದೀವಿ, ತೀವ್ರ ದುಃಖ ತಪ್ತರಾಗಿದ್ದಾರೆ. ಅವರ ಕುಟುಂಬದವರೊಂದಿಗೆ ಇದೀಗ ಸಂಬಂಧಪಟ್ಟವರು, ವಿದೇಶಾಂಗ ಇಲಾಖೆಯವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರ ಮೃತದೇಹವನ್ನು ಭಾರತಕ್ಕೆ ತರೋಕೆ ಪ್ರಯತ್ನಗಳು ಸಾಗಿವೆ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಕೇಶವ್ ರಾಜು ಅಂತ ಇದ್ದಾರೆ. ಅವರು ನಮ್ಮ ಕರ್ನಾಟಕದವರು, ಮಂಗಳೂರಿನವರು. ಅವರು ಶ್ರೀಲಂಕಾದಲ್ಲಿ ಸದ್ಯ ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋಣ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಈ ಕ್ಷಣಕ್ಕೆ ಇದೆ ಅಂತ ಹೇಳಿ ಅವ್ರ ಹತ್ರ ಮಾಹಿತಿ ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ. ಕೇಶವ್ ರಾಜು ಅವರೇ, ಸದ್ಯ ಏನೆಲ್ಲ ಆಗ್ತಾ ಇದೆ ಶ್ರೀಲಂಕಾದಲ್ಲಿ ಅಂತ? ನಮಸ್ತೆ. ಈಗ ಇವತ್ತು ನಾವು ಸ್ವಲ್ಪ ಹೊರಗಡೆ ಅಂದ್ರೆ ಕ್ಯಾಂಡಿ ಸಿಟಿಯಲ್ಲಿ ಇದೀವಿ ನಾವೀಗ. ಇಲ್ಲಿ ತುಂಬಾನೇ ವಾಹನಗಳ ಓಡಾಟ ಎಲ್ಲ ಯಾವ್ದು ಇಲ್ಲ, ಅಂದ್ರೆ ತುಂಬಾನೇ ಕಡಿಮೆ ವಾಹನಗಳು ನೋಡ್ತಾ ಇದೀವಿ. ಹೊರಗಡೆ ಜನಗಳು ಯಾರು ಕಾಣ್ತಾ ಇಲ್ಲ. ಇವನ್ ನಾನು ಅದೇ ನ್ಯಾಷನಲ್ ಹಾಸ್ಪಿಟಲ್ಗೆ ನಾನು ಕಾಲ್ ಮಾಡಿದ್ದೆ. ನ್ಯಾಷನಲ್ ಹಾಸ್ಪಿಟಲ್ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೆ. ಯಾವ್ದೊಂದು 7 ಅನ್ಐಡೆಂಟಿಫೈ ಬಾಡಿ ಕೂಡ ಇದೆ ಅಂತ ಹೇಳ್ತಾ ಇದ್ವಿ. ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ತುಂಬಾ ಅಂದ್ರೆ ಎಲ್ಲೂ ಹೊರಗಡೆ ಓಡಾಡಂಗೆ ಇಲ್ಲ. ಅಂದ್ರೆ ಹೊರಗಡೆ ಯಾವ್ದೇ ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ನೋಡಿದ್ವಿ, ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ಕೆಲವು ಟೂರಿಸ್ಟ್ ಪ್ಲೇಸಸ್ ಗಳನ್ನ ಕೂಡ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ನೀವೀಗ ವಾಪಸ್ ಬರೋ ಲೆಕ್ಕಾಚಾರ? ಅದೇ ನಾವು ಇವತ್ತು ವಾಪಸ್ ಬರೋಣ ಅಂತ ಆಲೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ನಮಗೆ ಕಷ್ಟ ಆದಿತ್ತು. ನೀವೇನು ಪ್ರವಾಸಕ್ಕೆ ಹೋಗಿದ್ರಾ ಹೇಗೆ ಕೇಶವರಾಜು? ಹೇಳಿ. ತಾವು ಪ್ರವಾಸಕ್ಕೆ ಹೋಗಿದ್ರಾ? ಹೌದು, ನಾವು ಪ್ರವಾಸಕ್ಕೆ ಹೋಗಿದ್ವಿ ಸರ್. ನಾವು ನಿನ್ನೆ ಬೆಳಿಗ್ಗೆ, ಅದೇ ನಾನು ಹೇಳ್ದಂಗೆ 21ಕ್ಕೆ ನಿನ್ನೆ ಬೆಳಿಗ್ಗೆ ನಾವು ಬಂದಿದ್ವಿ. ಬ್ಲಾಸ್ಟ್ ಆಗ್ಬೇಕಾದ್ರೆ ನಾವು ಬೆಳಿಗ್ಗೆ ಕೊಲಂಬೋದಲ್ಲಿ ಇದ್ವಿ. ಆಕ್ಚುಲಿ ನೆಗಂಬೋ ಅಂತ ಹೇಳೋ ಪ್ಲೇಸ್ ಅಲ್ಲಿ ಇದ್ವಿ ನಾವು. ಬಟ್ ಅಲ್ಲಿಂದ ನಾವು ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಹೊರಟು ಹೋಗಿದ್ವಿ. ನಾವು ನುರೇಲಿಯಾ ಅಂತ ಹೇಳೋ 160 ಕಿಲೋಮೀಟರ್ ದೂರ ಹೋಗಿದ್ವಿ ನಾವು. 3 ದಿವಸದ ಪ್ರವಾಸಕ್ಕೋಸ್ಕರ ಶ್ರೀಲಂಕಾಕ್ಕೆ. ಈಗ ಇವತ್ತು ರಾತ್ರಿಯಿಂದ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ. ಪ್ರವಾಸನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಹೌದು, ಈ ಸಂದರ್ಭದಲ್ಲಿ ಹೆಂಗ್ ಮಾಡಕ್ ಆಗುತ್ತೆ? ಈಗ ನಿಮ್ ಜೊತೆ ಬಂದವರೆಲ್ಲರೂ ಕೂಡ ಸೇಫ್ ಆಗಿದಾರಲ್ಲ? ಇನ್ನೊಂದೇನಂತ ಹೇಳಿದ್ರೆ, ನನಗೆ ತಿಳಿದ ಪ್ರಕಾರ ಬೆಂಗಳೂರಿನವರು ಯಾರೊಬ್ರು ತೀರಿಕೊಂಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ನಾನು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಮ್ ಭಾರತದವರು, ನಮ್ ಕರ್ನಾಟಕದವರು ಅಂತ ಹೇಳಿದ ಕೂಡಲೇ ತುಂಬಾ ಫೀಲಿಂಗ್ ಆಗುತ್ತೆ ನಮ್ಗೆ, ತುಂಬಾ ಬೇಜಾರಾಗುತ್ತೆ. ಹೌದು, ಈಗ ನಿಮ್ಮೊಟ್ಟಿಗೆ ಬಂದವರೆಲ್ಲರೂ ಕೂಡ ಸೇಫ್ ಆಗಿದ್ದೀರಾ? ಎಷ್ಟು ಜನ ಹೋಗಿದ್ರಿ? ನಾನು ಇರೋದು, ನಾವಿಬ್ರು ಸೇಫ್ ಆಗಿದ್ದೀವಿ. ದೇವರದಿಂದ ನಮಗೇನು ತೊಂದರೆ ಆಗಿಲ್ಲ. ಬಟ್ ಆಕ್ಚುಲಿ ದೇವರ ದಯ ಅಂತ ಅದಕ್ಕೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಒಬ್ರು ನಂಗೆ ಏನ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ಈಗ ಅಲ್ಲಿ ಹೋಟೆಲ್ ಬ್ಲಾಸ್ಟ್ ಆದ ಹೋಟೆಲ್ ಇದೆಯಲ್ಲ, ಸಿನಮನ್ ಗ್ರ್ಯಾಂಡ್ ಅಂತ ಹೇಳುವಂತ ಜಾಗ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇತ್ತು ನಮಗೆ ನಿಜವಾಗ್ಲೂ ಕೂಡ. ಅದೇನೋ ದೇವರದ ಏನೋ ಪುಣ್ಯ ಗೊತ್ತಿಲ್ಲ ನಂಗೆ, ನಾವ್ ಅಲ್ಲಿ ಉಳ್ಕೊಂಡಿಲ್ಲ ಅಷ್ಟೇ. ಜೊತೆಗೆ ಈಗ ಕೇಶವರಾಜ್ ಅವರೇ, ಇವತ್ತು ರಾತ್ರಿಯಿಂದ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ. ಸೊ ನಿಮಗೆ ಬರಕ್ಕೆ ಸಮಸ್ಯೆ ಆಗಲ್ವಾ, ಹೇಗೆ, ಯಾವ ರೀತಿ ಅಂತ? ಅಂದ್ರೆ ನಮ್ಗೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಹೌದು, ಆಗಿದೆ. ಈಗ ಇವತ್ತು ರಾತ್ರಿಯಿಂದ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ. ಓಕೆ ಓಕೆ, ಇವಾಗಷ್ಟೇ ಇನ್ಫಾರ್ಮೇಶನ್ ಬರ್ತಾ ಇದೆ. ಒಳ್ಳೇದಂತ ಅನ್ಸುತ್ತೆ ನಂಗೆ. ಇವತ್ತು ಮಧ್ಯಾಹ್ನ ರಾತ್ರಿ ನಾನು ಏರ್ಪೋರ್ಟ್ಗೆ ಹೋಗಿ ಕೂತ್ಕೊಳ್ಳೋದು ಒಳ್ಳೇದಂತ ಅನ್ಸುತ್ತೆ ನಂಗೆ. ಹೌದೌದು, ಮತ್ತೆ ಎಮರ್ಜೆನ್ಸಿ ಯಾವಾಗ ಅದನ್ನ ತೆಗಿತಾರೋ ಗೊತ್ತಿರಲ್ಲ. ಹೌದು ಹೌದು. ಅಲ್ಲ, ಬಟ್ ಇನ್ನೊಂದೇನಂದ್ರೆ ಕಾಮನ್ ಪೀಪಲ್ ಗಳಿಗೆ ಏನ್ ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ ನಂಗೆ. ಬಟ್ ಸ್ಟಿಲ್ ತೊಂದರೆಗೆ ಸಿಕ್ಕಾಕೊಳ್ಳೋದಕ್ಕಿಂತ ನಾವು ಬರೋದೇ ಒಳ್ಳೇದಂತ ಅನ್ಸುತ್ತೆ ನಂಗೆ. ನಿಜ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕೇಶವರಾಜು ಅವರೇ. ಇದು ಕೇಶವರಾಜು ಪ್ರವಾಸಕ್ಕೆ ಅಂತ ಹೋಗಿದ್ರು, ಅವರಿಗಲ್ಲಿ ಸ್ಟಕ್ ಆಗಿದ್ದಾರೆ. ವಾಪಸ್ ಬರೋಕೆ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಇವತ್ತು ಹೊರಡಬೇಕು ಅಂತ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರೋದ್ರಿಂದ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಬರೋಕ್ಕಾಗುತ್ತೋ ಇಲ್ವೋ, ತುರ್ತು ಪರಿಸ್ಥಿತಿ ಅಂದರೆ ಯಾವ ಪ್ರಮಾಣದಲ್ಲಿ ಹೇಗೆಲ್ಲ ರೂಲ್ಸ್ ಇರುತ್ತೆ ಯಾವುದು ಕೂಡ ಅವರಿಗೆ ಐಡಿಯಾ ಇಲ್ಲ. ಹೀಗಾಗಿ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದ್ದಾರೆ.